ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಇವತ್ತು ಈ ಚಾನಲಲ್ಲಿ ನಾನು ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಿಮಗೆ ಮತ್ತೆ ಅಪ್ಡೇಟೆಡ್ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬಗಳಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ರತನ್ ಟಾಟಾ ಅವರು. ಏನು ಗುಡ್ ನ್ಯೂಸ್ ಇದು? ಏನು ನಮಗೆ ಸಿಗ್ತಾ ಇದೆ ಅಂದರೆ, ಇಂದಿನ ವೇಗವಾಗಿ ವಿಕಸನಗೊಳ್ತಿರುವಂತಹ ಜಗತ್ತಲ್ಲಿ ಶಿಕ್ಷಣ ಕೂಡ ಒಂದು ಅಭಿವೃದ್ಧಿ ಪಡ್ಕೊಂಡಿದೆ ಆ್ಯಂಡ್ ಪ್ರಗತಿಗೆ ಮೂಲಾಧಾರವಾಗಿದೆ. ನಮಗೆಲ್ಲರಿಗೂ ಶಿಕ್ಷಣದಿಂದನೇ ಹೆಚ್ಚು ನಾವು ಮಾಹಿತಿನ ಪಡ್ಕೊಳ್ತಾ ಇದ್ದೀವಿ. ಶಿಕ್ಷಣದ ಅಗಾಧ ಪ್ರಾಮುಖ್ಯತೆಯನ್ನು ಗುರುತಿಸಿಬಿಟ್ಟು ಸರ್ಕಾರ ಮತ್ತು ಹಲವಾರು ಸಂಸ್ಥೆಗಳು ಪ್ರತಿ ಮಗುವಿಗೆ ಗುಣಮಟ್ಟದ ಶಿಕ್ಷಣ ಪ್ರವೇಶವನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿದೆ. ಹಾಗೆ ಈ ಉಪಕ್ರಮಗಳಲ್ಲಿ ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2024 ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂತಹ ಕುಟುಂಬಗಳಿಗೆ ಭರವಸೆಯ ದಾರಿದೀಪವಾಗಿದೆ. ಎಲ್ಲರಿಗೂ ಒಂದು ಉಪಯೋಗವಾಗಿದೆ. ಆರ್ಥಿಕವಾಗಿ ಹಿಂದುಳಿದಂತಹ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಗಣನೀಯವಾಗಿ ಆರ್ಥಿಕ ಬೆಂಬಲವನ್ನು ನೀಡ್ತಾ ಇದೆ. ಹಾಗಾಗಿ ಈ ಒಂದು ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ನೇತೃತ್ವದಲ್ಲಿ ನಮಗೆ ಈ ವಿದ್ಯಾರ್ಥಿ ವೇತನವು ಶಿಕ್ಷಣದ ಆರ್ಥಿಕ ಹೊರೆಯನ್ನು ನಿವಾರಿಸಿಕೊಂಡು ನಮಗೆ ಭಾರತದಾದ್ಯಂತ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯಕ್ಕಾಗಿ ದಾರಿ ಮಾಡಿಕೊಡ್ತಾ ಇದೆ. ಏನಿದು ಸ್ಕಾಲರ್ಶಿಪ್ ಟೈಟಲ್ ಅಂತ ಹೇಳಿದ್ರೆ, ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2024 ಅನ್ನೋ ಒಂದು ಹಿತದೃಷ್ಟಿಯಿಂದ ನಮಗೆಲ್ಲರಿಗೂ ಕೂಡ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದೆ. ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಅನ್ನು ಹಿಂದುಳಿದ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಲ್ಲಿ ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವ ದೃಷ್ಟಿಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಹಂಗಂತ ಹೇಳಿದ್ರೆ, ಹಿಂದುಳಿದ ಮಕ್ಕಳಿಗೆ ಇನ್ನೂ ಹೆಚ್ಚು ಎಜುಕೇಷನ್ ಮುಂದೆ ಕೊಡೋಕ್ಕೋಸ್ಕರ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಖಚಿತಪಡಿಸ್ಕೊಳ್ಳೋಕ್ಕಾಗಿದೆ. ಮತ್ತು ವಿದ್ಯಾರ್ಥಿಗಳ ವೇತನವನ್ನು ಗುರಿಯನ್ನು ಹೊಂದಿಕೊಂಡು ಉಪಕ್ರಮವಾಗಿ ಟಾಟಾ ಕ್ಯಾಪಿಟಲ್ನ ಸಾಮಾಜಿಕ ಜವಾಬ್ದಾರಿ ಭದ್ರತೆಯನ್ನು ಒತ್ತಿ ಹೇಳಲಾಗಿದೆ ಈ ಸ್ಕಾಲರ್ಶಿಪ್ಪಲ್ಲಿ. ಅದು ಅಲ್ಲದೆ ಈ ಶೈಕ್ಷಣಿಕ ಸಮಾನತೆಯನ್ನು ಬೆಳೆಸುವಲ್ಲಿ ಅದರ ಸಮರ್ಪಣೆಯನ್ನು ಮತ್ತೆ ಒತ್ತಿ ಹೇಳ್ತಾ ಇದೆ. ಶಿಕ್ಷಣವನ್ನು ಮುಂದೆ ಹೆಚ್ಚು ಬೆಳೆಸಬೇಕು, ಅದರಿಂದ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದೇ ಕಾರಣದಿಂದ ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2024ಗಾಗಿ ಅರ್ಹ ಮಾನದಂಡಗಳನ್ನ ನಾವಿಲ್ಲಿ ಹೊಂದಿದ್ದೀವಿ. ಏನದು ಮಾನದಂಡಗಳು? ಏನೆಲ್ಲ ಅಂದರೆ, ಈ ಸ್ಕಾಲರ್ಶಿಪ್ಪಿಗೆ ಏನೆಲ್ಲ ಕೆಲವು ಮಾನದಂಡಗಳಿದ್ದಾವೆ, ವಿದ್ಯಾರ್ಥಿ ವೇತನವು ಹೆಚ್ಚು ಅರ್ಹ ಅಭ್ಯರ್ಥಿಗಳಿಗೆ ತಲುಪುತ್ತದೆ ಎಂದು ಖಚಿತಪಡಿಸಿಕೊಳ್ಳಲಾಗಿದೆ. ಅದರ ಜೊತೆಗೆ ಟಾಟಾ ಕ್ಯಾಪಿಟಲ್ ನಿರ್ದಿಷ್ಟ ಅರ್ಹತೆ ಮಾನದಂಡಗಳನ್ನ ವಿವರಿಸಿದೆ. ಏನಂತ ಮಾನದಂಡಗಳನ್ನ ವಿವರಿಸಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ವೇತನದಿಂದ ಪ್ರಯೋಜನ ಪಡೆಯಕ್ಕೆ ಬಯಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಮಾನದಂಡಗಳನ್ನು ಅರ್ಥ ಮಾಡಿಕೊಳ್ಳಲಾಗಿದೆ ಮತ್ತು ಪೂರೈಸುತ್ತದೆ, ಅದನ್ನು ನಿರ್ಣಯವಾಗಿ ಹೇಳಿದೆ. ಆ ಮಾನದಂಡಗಳೇನು ಅಂತ ಹೇಳಿದ್ರೆ, ಶೈಕ್ಷಣಿಕ ಅರ್ಹತೆ ಒಂದು ಮಾನದಂಡವಾಗಿರ್ತದೆ. ಶೈಕ್ಷಣಿಕ ಅರ್ಹತೆಯಲ್ಲಿ ಏನು ಅಂದರೆ, ಪ್ರಸ್ತುತ ಪ್ರಥಮ PUC, ದ್ವಿತೀಯ PUC ಅಥವಾ BCom, BSc, BA ಮತ್ತು ಡಿಪ್ಲೊಮೊ, ಪಾಲಿಟೆಕ್ನಿಕ್ ಕೋರ್ಸ್ಗಳಂತಹ ಪದವಿಗಳನ್ನು ಭಾರತಾದ್ಯಂತ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನನ ಮುಕ್ತವಾಗಿ ಕೊಡ್ತಿದೆ. ಅರ್ಜಿದಾರರು 60%ಗಿಂತ ಅಂಕಗಳನ್ನು ಹೆಚ್ಚು ಪಡೆದಿರೋರು ಇದಕ್ಕೆ ಅರ್ಹರಾಗಿರ್ತಾರೆ. ಇದರ ಜೊತೆಗೆ ಎರಡನೇ ಮಾನದಂಡ ಏನು ಅಂದರೆ, ಆರ್ಥಿಕ ಹಿನ್ನೆಲೆ ಅಂದರೆ, ಅರ್ಜಿದಾರರ ಕುಟುಂಬದಲ್ಲಿ, ಅಂದರೆ ಈಗ ಒಂದು ವಿದ್ಯಾರ್ಥಿ ಅರ್ಜಿ ಹಾಕಿದಾಳೆ ಅಂದರೆ ಅವಳ ಕುಟುಂಬದಲ್ಲಿ ಆದಾಯವು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದಕ್ಕೆ 2.5 ಲಕ್ಷಕ್ಕಿಂತ ಕಡಿಮೆ ಇರೋರಿಗೆ ಸಮನಾಗಿರಬೇಕು. ಈ ಮಾನದಂಡವು ಸಾಮಾಜಿಕ ಮತ್ತು ಆರ್ಥಿಕ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಈ ಪ್ರಯೋಜನವನ್ನು ನೀಡ್ತಾ ಇದೆ ಎಂದು ಈ ಒಂದು ಸ್ಕಾಲರ್ಶಿಪ್ಪು ಖಚಿತಪಡಿಸ್ತಾ ಇದೆ. ಅಂದರೆ 2.5 ಲಕ್ಷಕ್ಕಿಂತ ಕಡಿಮೆ, 2.5 ಲ್ಯಾಕ್ ಬಿಲೋ ಇರಬೇಕು, ಎಬೋ ಇರಬಾರ್ದು. 2.5 ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು. ಮತ್ತು ಇನ್ನು ಮತ್ತೊಂದು ಏನು ಹೇಳ್ತಾ ಇದೆ ಅಂದರೆ, ಬಡತನ ರೇಖೆಗಿಂತ ಕೆಳಗಿರುವಂತಹವರು ಅಂದರೆ BPL ಕಾರ್ಡ್ಗಳನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗ್ತಿದೆ. ಯಾರೆಲ್ಲ BPL ಕಾರ್ಡ್ನ ಹೊಂದಿರ್ತಾರೆ, ಬಡವ ಕುಟುಂಬದವರು, ಅಂಥವ್ರಿಗೂ ಕೂಡ ಇದು ನೀಡಲಾಗ್ತಾ ಇದೆ. ಆರ್ಥಿಕ ಸಹಾಯದ ಅಗತ್ಯವಿರೋರಿಗೆ ನೇರ ಪ್ರವೇಶವನ್ನು ಒದಗಿಸ್ತಿದೆ. ಮೊದಲನೇದಾಗಿ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದು, ಅದರಲ್ಲಿ ಬಡತನ ರೇಖೆಯಲ್ಲಿ ಯಾರಿಗೆಲ್ಲ BPL ಕಾರ್ಡ್ ಹೊಂದಿರ್ತಾರೆ, ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ, ಅವರೆಲ್ಲ ಖಂಡಿತವಾಗಿಯೂ 2.5 ಲ್ಯಾಕ್ ಒಳಗಡೆ ಬಂದಿರ್ತಾರೆ.
ಬಡತನದಲ್ಲಿರುವಂತಹ BPL ಕಾರ್ಡ್ ಹೊಂದಿರೋರ್ಗೂ ಇದು ಸಿಗ್ತದೆ. ಮೂರನೇ ಮಾನದಂಡನ ಏನು ಅಂತ ಹೇಳಿದ್ರೆ ಅಗತ್ಯ ದಾಖಲೆಗಳು. ಅಗತ್ಯ ದಾಖಲೆಗಳೆಲ್ಲ ಏನೇನೆಲ್ಲ ಇದೆ ಅಂತ ಹೇಳಿದ್ರೆ ಹಿಂದಿನ ತರಗತಿ ಮಾರ್ಕ್ಶೀಟ್ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಜಾತಿ ಪ್ರಮಾಣ ಪತ್ರ ಅನ್ವಯಿಸಿದ್ದಾರೆ ಅಂದರೆ ಇಂಥ ಕ್ಯಾಸ್ಟ್ ಅವ್ರು ಕೊಡಬೇಕು ಅಂತ ಇದ್ದರೆ ಮಾತ್ರ ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಜಾತಿ ಅಂತ ಹೇಳಿದ್ರೆ ಕ್ಯಾಸ್ಟ್ ಇನ್ಕಮ್, ಮತ್ತು ಇತ್ತೀಚಿನ ಪಾಸ್ಪೋರ್ಟ್ ನಿಮ್ಮಗಳದೆಲ್ಲ ಫೋಟೋ ಒಂದು ಕೊಡಬೇಕಾಗುತ್ತೆ, ಭಾವಚಿತ್ರ, ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಪ್ರಸ್ತುತ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶದ ಪುರಾವೆ, ಯಾವ ಕಾಲೇಜಿಗೆ ಯಾವ ಇದಕ್ಕೆ ನೀವು ಅಡ್ಮಿಷನ್ ಆಗಿರ್ತೀರಾ ಕಾಲೇಜಿಗೆ ಅದರದ್ದು ಪುರಾವೆಗಳನ್ನ ಕೊಡಬೇಕಾಗುತ್ತೆ, ಡಾಕ್ಯುಮೆಂಟ್ಸು. ಮತ್ತು ಕಾಲೇಜು ಸಂಸ್ಥೆಗೆ ಒಂದು ಗುರುತಿನ ಚೀಟಿ ಅಂದರೆ ಐಡೆಂಟಿ ಕಾರ್ಡ್ ನಿಮ್ಮದು ಕೊಡಬೇಕಾಗುತ್ತೆ. ಪ್ರಸ್ತುತ ಶೈಕ್ಷಣಿಕ ವರ್ಷದ ಶುಲ್ಕ ರಶೀದಿ ಅಂದರೆ ನೀವೇನು ಅಡ್ಮಿಷನ್ ಫೀಸ್ ಕಟ್ಟಿರ್ತೀರ ಆ ಫೀಸ್ ರಶೀದಿ ಬೇಕಾಗುತ್ತೆ. ಅರ್ಜಿದಾರರ ಬ್ಯಾಂಕ್ ಖಾತೆಯ ವಿವರಗಳು ಅಂದರೆ ನಿಮ್ಮದೊಂದು ಆ ಸ್ಟೂಡೆಂಟ್ ಯಾರು ಅಪ್ಲೈ ಮಾಡಿರ್ತಾರೆ ಆ ವಿದ್ಯಾರ್ಥಿದೊಂದು ಬ್ಯಾಂಕ್ ಡೀಟೇಲ್ಸ್ನೂ ಕೂಡ ಕೊಡಬೇಕಾಗುತ್ತೆ. ಇಲ್ಲಿ ಇಷ್ಟು ಅಗತ್ಯವಾದ ದಾಖಲೆಗಳನ್ನ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಈ ಸ್ಕಾಲರ್ಶಿಪ್ಗೆ ಸಿಗಬಹುದು. ಇದೆಲ್ಲ ನಿಮ್ಮ ಎಜುಕೇಷನ್ ರಿಲೇಟೆಡೇ ಇರುತ್ತೆ. ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2024ಗಾಗಿ ಅರ್ಜಿ ಪ್ರಕ್ರಿಯೆ. ಟಾಟಾ ಕಂಪನಿಯಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವುದು ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಲು ವಿನ್ಯಾಸಗೊಳಿಸಲಾದ ನೇರ ಪ್ರಕ್ರಿಯೆಯಾಗಿದೆ. ಮೃದುವಾದ ಅಪ್ಲಿಕೇಶನ್ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಹಂತದ ಮಾರ್ಗದರ್ಶಿ ಇಲ್ಲಿದೆ. ಏನಂದರೆ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೀವು ಇದನ್ನು ಅರ್ಥ ಮಾಡಿಕೊಂಡು ವಿಡಿಯೋನ ನೋಡಾದಮೇಲೆ ದಾಖಲಾತಿಗಳನ್ನೆಲ್ಲ ಹೊಂದಿಸ್ಕೊಂಡು ಮತ್ತೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈ ವಿಡಿಯೋನ ಮಾತ್ರ ಪೂರ್ತಿ ನೋಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಳೆಲ್ಲ ನಿಮಗೆ ಸಿಗುತ್ತೆ. ಏನೆಲ್ಲ ಅಗತ್ಯವಿರೋ ದಾಖಲಾತಿಗಳನ್ನ ಸಂಗ್ರಹಿಸಿದ್ದೀವಿ ನಾವು, ಆ ದಾಖಲಾತಿಗಳನ್ನ ನಾವು ಹೇಗೆ ಇದು ಮಾಡಬೇಕಂದ್ರೆ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಪ್ರಾರಂಭಿಸೋ ಮೊದಲು ನೀವು ಎಲ್ಲ ಅಗತ್ಯದ ದಾಖಲಾತಿಗಳನ್ನ ಸಿದ್ಧಪಡಿಸ್ಕೊಂಡು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಿಮ್ಮ ಮಾರ್ಕ್ಶೀಟ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಜಾತಿ ಪ್ರಮಾಣ ಪತ್ರ ಆಗಲಿ, ಆದಾಯ ಪ್ರಮಾಣ ಪತ್ರ ಆಗಲಿ, ಪ್ರವೇಶದ ಪುರಾವೆ ಅಂದರೆ ಅಡ್ಮಿಷನ್ ಇರೋದು ಡಾಕ್ಯುಮೆಂಟ್ ಆಗಲಿ, ನಿಮ್ಮ ಐಡೆಂಟಿ ಕಾರ್ಡ್, ಗುರುತಿನ ಚೀಟಿ ಆಗಲಿ, ಶುಲ್ಕ ರಶೀದಿ, ಅಡ್ಮಿಷನ್ ಫೀಸ್ದಾಗಲಿ, ಬ್ಯಾಂಕ್ ಖಾತೆಗಳಾಗಲಿ ವಿವರಗಳನ್ನೆಲ್ಲ ಒಳಗೊಂಡಿರುತ್ತೆ. ಇದು ಅಗತ್ಯ ಇರೋ ದಾಖಲೆ. ಅಪ್ಲಿಕೇಶನ್ ಒಂದು ಹಾಕಬೇಕಂದ್ರೆ ಇಷ್ಟು ಪುರಾವೆಗಳನ್ನ ನಾವು ಮೊದಲನೇದಾಗಿ ಸಿದ್ಧಪಡಿಸ್ಕೊಂಡಿರಬೇಕಾಗುತ್ತೆ. ಇದಿಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಎರಡನೇ ಪಾಯಿಂಟಲ್ಲಿ ಏನು ಹೇಳ್ತಿದೆ ಅಂದರೆ ಆನ್ಲೈನಲ್ಲಿ ನಾವು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬೇಕು. ಹೇಗೆ ಅರ್ಜಿ ಹಾಕಬೇಕು, ಯಾವ ವೆಬ್ಸೈಟಿಗೆ ಹೋಗಬೇಕು ಅಂದರೆ ಅಧಿಕೃತ ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2024 ಅಪ್ಲಿಕೇಶನ್ ಅಂತಲೇ ನೀವು ವೆಬ್ಸೈಟಲ್ಲಿ ಟೈಪ್ ಮಾಡಿ. ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2024 ಅಪ್ಲಿಕೇಶನ್. ನೀವು ವೆಬ್ಸೈಟ್ಗೆ ಭೇಟಿ ನೀಡಿ ಯಾವುದೇ ಮೋಸದ ಸೈಟ್ಗಳು ತಪ್ಪಿಸಲು ನೀವು ಸರಿಯಾದ ವೆಬ್ಸೈಟಲ್ಲಿದ್ದೀರಾ ಅಂತ ಖಚಿತಪಡಿಸ್ಕೊಳ್ಳಿ. ಯಾವ್ಯಾವುದೋ ಸೈಟಿಗೆ ಹೋಗೋ ಆಗಿಲ್ಲ. ಈ ಸೈಟಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಲ್ಲ, ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ 2024 ಅಪ್ಲಿಕೇಶನ್, ಈ ಪೋರ್ಟಲ್ಗೆ ಹೋಗಿ ನೀವು ಸೈನ್ ಇನ್ ಆಗಬೇಕು. ನಿಮ್ಮ ಇಮೇಲ್ ID ಯೊಂದಿಗೆ ನೋಂದಾಯಿಸಿ ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಪಾಸ್ವರ್ಡನ್ನು ಅನುಸರಿಸಿ. ಅಂದರೆ ನಿಮ್ಮೊಂದು ಇಮೇಲ್ ID ಬೇಕು, ಅದ್ರ ಜೊತೆಗೆ ಒಂದು ಪಾಸ್ವರ್ಡ್ನ ಕೊಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಮತ್ತು ಮೂರನೇ ಪಾಯಿಂಟ್ ಏನು ಹೇಳ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ವೈಯಕ್ತಿಕ ಮತ್ತು ಶಿಕ್ಷಣದ ವಿವರಗಳನ್ನು ಭರ್ತಿ ಮಾಡಿ. ನಿಮ್ಮ ಹೆಸರಾಗ್ಬೋದು, ನಿಮ್ಮ ವಿಳಾಸ, ಮನೆ ಅಡ್ರೆಸ್ಸು, ನಿಮ್ಮ ಸಂಪರ್ಕ ಮಾಡೋಕ್ಕೆ ಕಾಂಟ್ಯಾಕ್ಟ್ ನಂಬರ್ ಆಗಲಿ, ಶೈಕ್ಷಣಿಕ ಅರ್ಹತೆಗಳಂತಹ ನಿಖರವಾದ ವೈಯಕ್ತಿಕ ವಿವರಗಳು, ನಿಮ್ಮ ತಂದೆ ತಾಯಿ ಹೆಸರಾಗ್ಬೋದು, ನಿಮ್ಮ ಎಜುಕೇಷನ್ ರಿಲೇಟೆಡ್ ಆಗ್ಬೋದು, ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ಏನೆಲ್ಲ ಕೇಳುತ್ತೆ ಅಪ್ಲಿಕೇಶನಲ್ಲಿ ಎಲ್ಲನೂ ನಮೂನೆ ಮಾಡಬೇಕಾಗುತ್ತೆ. ಅಂದರೆ ಎಲ್ಲನೂ ನೀವು ಭರ್ತಿ ಮಾಡಿ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಸ್ತುತ ಶಿಕ್ಷಣ ಸಂಸ್ಥೆ ಮತ್ತು ನೀವು ದಾಖಲಾದ ಕೋರ್ಸ್ಗಳ ವಿವರಗಳನ್ನು ಕೂಡ ಅಲ್ಲಿ ಮಾಡಬೇಕಾಗುತ್ತೆ. ಅಂದರೆ ಇವಾಗ ನೀವು BAಗೆ ಅಡ್ಮಿಷನ್ ಆಗಿದ್ದೀರಾ, BBAಗಾಗಿದ್ದೀರಾ, BComಗಾಗಿದ್ದೀರಾ, BScಗಾಗಿದ್ದೀರಾ, BCAಗಾಗಿದ್ದೀರಾ, ಎಲ್ಲನೂ ಕೂಡ ನೀವು ಅದನ್ನು ದಾಖಲಾತಿಗಳನ್ನ, ಕೋರ್ಸ್ನ ವಿವರಗಳನ್ನ ಕೊಡಬೇಕಾಗುತ್ತೆ. ಮತ್ತು ಮೂರನೇ ಪಾಯಿಂಟ್ ಬಂದು ಅಪ್ಲೋಡ್ ಮಾಡಿ. ಏನನ್ನ ಅಪ್ಲೋಡ್ ಮಾಡಬೇಕಂದ್ರೆ ಅಗತ್ಯವಿರುವ ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕು. ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಒಂದ್ಸಲ ಸ್ಕ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಅಪ್ಲಿಕೇಶನ್ ಪೋರ್ಟಲ್ನಲ್ಲಿ ನಿರ್ದಿಷ್ಟಿಸಿದಂತೆ ಎಲ್ಲ ದಾಖಲಾತಿಗಳನ್ನು ಸರಿಯಾದ ಸ್ವರೂಪದಲ್ಲಿ ಅಪ್ಲೋಡ್ ಮಾಡಿ. ಅವರು ಯಾವ ಥರ ಎಷ್ಟು MB ಇರಬೇಕು ನಿಮ್ಮ ಫೈಲು, ಡಾಕ್ಯುಮೆಂಟು, ಅದನ್ನು ನೀವು PDF ಮಾಡಿ ಅಪ್ಲೋಡ್ ಮಾಡಬೇಕಾ, ಯಾವ ಥರ ಮಾಡಬೇಕು ಅನ್ನೋದನ್ನ ನೀಟಾಗಿ ಅಲ್ಲಿ ನೋಡಿಕೊಂಡು ಖಚಿತಪಡಿಸ್ಕೊಂಡು 2 ಬಾರಿ ನೀವು ಅದನ್ನು ಕಂಪ್ಲೀಟ್ ತಿಳ್ಕೊಂಡು ಮತ್ತೆ ಅಪ್ಲೋಡ್ ಮಾಡಿ. 5ನೇ ಪಾಯಿಂಟ್ ಬಂದು ಎಲ್ಲ ಅಪ್ಲೋಡ್ ಮಾಡಾದಮೇಲೆ ಪರಿಶೀಲಿಸಿ ಮತ್ತು ಸಲ್ಲಿಸಿ ಅಂತ ಹೇಳಿದ್ರೆ ನಿಮ್ಮ ಅರ್ಜಿನ ಅಪ್ಲಿಕೇಶನ್ನ ಎಲ್ಲ ನೀವು ಒಂದು ಪ್ರಿವ್ಯೂ ಮಾಡಿ ನೋಡಿ. ಅಂದರೆ ಎಲ್ಲನೂ ಒಂದು ಸತಿ ಕರೆಕ್ಟಾಗಿ ನಾನು ಸಬ್ಮಿಟ್ ಮಾಡಿದ್ದೀನಿ ಅಂತ ಸಂಪೂರ್ಣ ಅರ್ಜಿನ ನಮ್ಮನ್ನೇ ಎಚ್ಚರಿಕೆಯಿಂದ ಪರಿಶೀಲಿಸಿ. ಅಂದರೆ ನಿಮ್ಮ ಹೆಸರುದು ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟಾಗಿದೆಯಾ, ನಿಮ್ಮದು ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲನೂ ಕಂಪ್ಲೀಟಾಗಿ ಪರಿಶೀಲಿಸಿಬಿಟ್ಟು ನಿಮ್ಮ ಎಜುಕೇಷನ್ ರಿಲೇಟೆಡ್ ಎಲ್ಲನೂ ಪರಿಶೀಲಿಸಿಬಿಟ್ಟು ಅದನ್ನು ನೀವು ಸಲ್ಲಿಸಬೇಕು. 6ನೇದು ಸ್ವೀಕೃತಿ ಮತ್ತು ಟ್ರ್ಯಾಕಿಂಗ್. ಅಂದರೆ ಇವಾಗ ನಿಮ್ಮ ಅರ್ಜಿ ಏನೋ ಸಲ್ಲಿಸಿಬಿಟ್ಟಿದ್ದೀರಾ, ಆಮೇಲೆ ನಿಮ್ಮ ಅರ್ಜಿ ಯಾವ ಥರ ಇದೆ, ಯಾವ ಪ್ರೋಸೆಸ್ಸಲ್ಲಿದೆ ಅನ್ನೋದನ್ನ ನೀವು ಅವಾಗ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ
ಆಗಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕಾಣಿಸ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ನೆಕ್ಸ್ಟ್ ಬರುವಂಥ ಅಪ್ಡೇಟೆಡ್ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.